ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ಹಬ್ಬಕ್ಕಿಂತ ಮುಂಚಿನ ವ್ಲಾಗ್ ಅಂತಲೇ ಹೇಳ್ಬೋದು. ಹಬ್ಬಕ್ಕಿಂತ ಮುಂಚೆ ಮಾಡ್ಕೊಂಡೆ ಚಕ್ಲಿದು, ಮತ್ತು ಊರಲ್ಲಿ ಅಪ್ಪಾಜಿ ಕಾರ್ ತೊಗೊಂಡ್ರು. ಸೊ ಅವತ್ತಿಂದು ಹಾಗೆಯೇ ದೇವರಿಗೆ ಜನಕಲ್ ಸಿದ್ದಪ್ಪನಿಗೆ 101 ಎಡೆ ಸೇವೆ ಮಾಡಿದ್ವಿ. ಸೊ ಅವತ್ತಿನ ವ್ಲಾಗು ಅಂದರೆ ಹಬ್ಬಕ್ಕಿಂತ ಮುಂಚೆ ಹಾಕೋಕ್ಕಾಗಿರಲಿಲ್ಲ, ಹಬ್ಬದ ಬ್ಯುಸಿ ಇದ್ನಲ್ವ, ಹಾಗಾಗಿ ಹಬ್ಬದ ವೀಡಿಯೋನ ಫಸ್ಟ್ ಹಾಕ್ಬಿಟ್ಟು ಇದನ್ನು ಇವತ್ತು ಹಾಕ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ನಾನಿಲ್ಲಿ ಚಕ್ಲಿನ ಮಾಡ್ಕೊಳ್ಳೋಣ ಅಂತ ಅಕ್ಕಿ ಹಿಟ್ಟನ್ನು ಹುರ್ಕೋತಾ ಇದ್ದೀನಿ. ಎಲ್ಲರೂ ಚಕ್ಲಿನೆಲ್ಲ ಯಾವ ರೀತಿ ಮಾಡ್ಕೋತಾರೆ ಅಂತಂದರೆ, ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಅಕ್ಕಿನ ತೊಳೆದಾಕ್ಬಿಟ್ಟು ಅದ್ರ ಜೊತೆಗೆ ಉದ್ದಿನಬೇಳೆ, ಕಡಲೆ ಇದನ್ನೆಲ್ಲ ಹಾಕ್ಬಿಟ್ಟು ಮಿಲ್ಲಿಗೆ ಕೊಟ್ಟು ಆನಂತರ ಆ ಹಿಟ್ಟಲ್ಲಿ ಚಕ್ಲಿನ ಮಾಡ್ಕೋತಾರೆ. ಬಟ್ ನಾನು ಆ ರೀತಿ ಏನು ಮಾಡ್ಕೊಳಲ್ಲ. ಎಷ್ಟೇ ಮಾಡಿಕೊಂಡ್ರು ಅಕ್ಕಿ ಹಿಟ್ಟಿಗೆ ನಾನು ಅಕ್ಕಿನ ತೊಳೆದು ಹಾಕಿರ್ತೀವಲ್ವ, ಸೊ ಅದೇ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಅಂದರೆ ಹುರ್ಕೊಂಡ್ಬಿಟ್ಟು ಆನಂತರ ಅದಕ್ಕೆ ಕಡಲೆ ಬೀಜ, ಉಪ್ಪು, ಖಾರದ ಪುಡಿ ಎಲ್ಲ ಡೈರೆಕ್ಟಾಗಿ ಹಾಕ್ಬಿಟ್ಟು ಚಕ್ಲಿನ ಮಾಡ್ಕೋತೀನಿ. ನಾನಿಲ್ಲಿ ಹೆಚ್ಚು ಕಡಿಮೆ ಒಂದು 3 ಸೇರಿನಷ್ಟೇ ಆಯಿತು, 2.5 ಸೇರು ಅಕ್ಕಿ ಹಿಟ್ಟು. ಆನಂತರ ಕಡಲೆ ಒಂದು 3 ಪಾವು, ಮತ್ತು ಕಡಲೆಬೀಜ ಏನು ಹಾಕಲಿಲ್ಲ. ಆನಂತರ ಖಾರದ ಪುಡಿ, ಉಪ್ಪು ಇಷ್ಟನ್ನೆಲ್ಲ ಹಾಕ್ಬಿಟ್ಟು ಚಕ್ಲಿನ ಮಾಡ್ಕೋತಾ ಇದ್ದೀನಿ. ಟೋಟಲಾಗಿ 3 ಸೇರಿಗಿಂತಲೂ ಜಾಸ್ತಿನೇ ಆಯಿತು. 1 ಹಿಡಿಯಷ್ಟು ಅಜ್ವೈನು ಮತ್ತು 1 ಹಿಡಿಯಷ್ಟು ಜೀರಿಗೆ, ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಆಮೇಲೆ ಸ್ವಲ್ಪ ಎಳ್ಳನ್ನ ಹಾಕ್ಕೊಂಡೆ. ಇದ್ರ ಜೊತೆಗೆ ಮೇಯ್ನಾಗಿ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಂಡೆ. ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ರು ಆಗಿತ್ತು ಅನಿಸುತ್ತೆ, ತುಂಬಾ ಶುಭ್ರ ಆಗಿಬಿಟ್ವು. ಸ್ವಲ್ಪ ಬೆಣ್ಣೆ ಹಾಕಿದ್ರಂತೂ ಚಕ್ಲಿ ತುಂಬಾ ಶುಭ್ರ ಆಗುತ್ತೆ. ಹಾಗೆಯೇ ಅದಕ್ಕೆ ಸ್ವಲ್ಪ ಕರಗೋದಕ್ಕೆ ಸ್ವಲ್ಪ ಎಣ್ಣೆನ ಒಂದು ಲೋಟದಷ್ಟು, 1/4 ಲೀಟರ್ ಲೋಟದಷ್ಟು ಎಣ್ಣೆನ ಬಿಸಿ ಮಾಡಿ ಹಾಕ್ಕೋತಾ ಇದ್ದೀನಿ. ಆ ಬಿಸಿಗೇ ಬೆಣ್ಣೆ ಎಲ್ಲ ಕರಗೋಯ್ತು. ಸೊ ಇಷ್ಟು ಬಿಸಿ ಮಾಡಿ ಎಣ್ಣೆನ ಹಾಕ್ಕೋಬೇಕು. ಇಲ್ಲ ಅಂತಂದರೆ ಬೆಣ್ಣೆನ ಸ್ವಲ್ಪ ಬಿಸಿ ಮಾಡಿನಾದರೂ ಹಾಕ್ಕೊಂಡ್ರು ನಡೆಯುತ್ತೆ. ಎಣ್ಣೆ ಕಾಯಿಸಿ ಹಾಕ್ಕೋತೀನಲ್ಲ ಅಂತಂದ್ಬಿಟ್ಟು ಹಾಗೆಯೇ ಡೈರೆಕ್ಟಾಗಿ ಹಾಕಿ ಎಣ್ಣೆನ ಕಾಯಿಸಿ ಈ ರೀತಿ ಹಾಕ್ಕೋತಾ ಇದ್ದೀನಿ. ಒಂದು ದೊಡ್ಡ ಪಾತ್ರೆನ ತೊಗೊಂಡಿದ್ದೆ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು. ಅಕ್ಕಿ ಹಿಟ್ಟನ್ನು ಹುರಿದು ಒಂದು 1/4 ಗಂಟೆ ಬಿಟ್ಟು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಆನಂತರ ಇದನ್ನೆಲ್ಲ ಹಾಕಿ ಕಲಿಸ್ಕೊತಾ ಇದ್ದೀನಿ. ಚಕ್ಲಿನ ಬೇರೆ ಬೇರೆ ರೀತಿ ಮಾಡ್ಕೋತಾರೆ. ನಮ್ಮ ಅಜ್ಜಿಯವರೆಲ್ಲ ಊರಲ್ಲಿ ಮೈದಾ ಹಿಟ್ಟಲ್ಲಿ ಮಾಡೋರು. ಮೈದಾ ಹಿಟ್ಟನ್ನು ಬಿಳಿ ಬಟ್ಟೆಗೆ ಕಟ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸೋದು. ಅದು ಸ್ವಲ್ಪ ಪುಡಿ ಕ್ರಿಸ್ಪಿ ಥರ ಆಗುತ್ತಲ್ಲ, ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಅರ್ಧ ಮೈದಾ ಹಿಟ್ಟು ತೊಗೊಂಡ್ರೆ ಅದರ ಅರ್ಧ ಪಾಲಿನಷ್ಟು ಅಕ್ಕಿ ಹಿಟ್ಟು ಹಿಂಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಬೆಣ್ಣೆ ಮತ್ತು ಎಣ್ಣೆನ ಕಾಯಿಸಿ ಹಾಕ್ಕೊಂಡು ಆ ರೀತಿ ಮಾಡೋರು ನಮ್ಮ ಅಜ್ಜಿ ಊರಲ್ಲಿ, ತಿಪ್ಟೂರಲ್ಲಿ. ಸೊ ಇನ್ನು ಈ ಚಿಕ್ಕಮಂಗ್ಳೂರು ಸೈಡೆಲ್ಲ ಚಕ್ಲಿ ಹಿಟ್ಟಿಗೆ ಅಂತ ಅಂದ್ಬಿಟ್ಟು ಅಕ್ಕಿನೇ ತೊಳೆದಾಕ್ಬಿಟ್ಟು ಅದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಕ್ಕಿಗೆ ತಕ್ಕನಾಗಿ ಉದ್ದಿನಬೇಳೆ, ಕಡಲೆ, ಜೀರಿಗೆ, ಆಮೇಲೆ ಕೆಂಪು ಮೆಣಸಿನ್ಕಾಯಿನೂ ಅದರೊಳಗೆ ಹಾಕ್ಬಿಟ್ಟು ಖಾರ ಎಲ್ಲ ಇದಾಗಲಿ ಅಂದ್ಬಿಟ್ಟು ಆಮೇಲೆ ಉಪ್ಪನ್ನು ಹಾಕಿ ಕೊಟ್ಟು ಕಳಿಸ್ತಾರೆ. ಈ ರೀತಿ 5 ಸೇರುಗಟ್ಟಲೆ ಚಕ್ಲಿ ಹಿಟ್ಟನ್ನ ಮಾಡಿಟ್ಕೊಂಡು ಬೇಕಂದಾಗ ಚಕ್ಲಿ ಹಿಟ್ಟನ್ನು ಕಲಿಸ್ಕೊಂಡು ಚಕ್ಲಿನ ಮಾಡ್ಕೋತಾರೆ. ಬಟ್ ನಾನು ಆ ರೀತಿ ಮಾಡೋಲ್ಲ. ಮನೇಲಿ ಹೆಂಗಿದ್ರು ಅಕ್ಕಿ ಹಿಟ್ಟನ್ನ ತೊಳೆದೇ ಹಾಕಿರ್ತೀವಲ್ವ ಅಕ್ಕಿನ, ಸೊ ಆ ಅಕ್ಕಿ ಹಿಟ್ಟಿಗೆ ಈ ರೀತಿ ಸ್ವಲ್ಪ ಹಿಟ್ಟನ್ನು ಬಿಸಿ ಮಾಡಿಕೊಂಡು ಕಡಲೆ ಮಿಕ್ಸಿ ಮಾಡಿ ಹಾಕ್ಕೊಂಡು ಬೇಕಿದ್ದರೆ ಬೆಣ್ಣೆ ಇದ್ದರೆ ಬೆಣ್ಣೆ, ಇಲ್ಲ ಅಂತಂದರೆ ಎಣ್ಣೆನ ಕಾಯಿಸಿ ಹಾಕ್ಕೊಂಡು ಮಾಡ್ಕೋತೀನಿ. ಬೆಣ್ಣೆ ಹಾಕ್ಕೊಂಡ್ರಂತೂ ಸಖತ್ತು ಶುಭ್ರವಾಗಿ ಬರುತ್ತೆ ಚಕ್ಲಿ. ನಮ್ಮನೆ ಚಕ್ಲಿನೂ ಅಷ್ಟೇ ಸಖತ್ತು ಸ್ಮೂತ್ ಆಗಿಬಿಟ್ಟಿದ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಬೆಣ್ಣೆ ಹಾಕಿದ್ರೆ ಅದೇ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಎಣ್ಣೆ, ಜೀರಿಗೆ, ಕಾಳೆಲ್ಲ ಹಾಕಿರ್ತೀವಲ್ವ, ಸೊ ನೀಟಾಗಿ ಮಿಕ್ಸ್ ಮಾಡಬೇಕು. ಒಂದು 5-10 ನಿಮಿಷ ನೀಟಾಗಿ ಮಿಕ್ಸ್ ಮಾಡಬೇಕು. ಯಾಕೆಂದರೆ ಎಣ್ಣೆನೂ ಎಲ್ಲ ಕಡೆನೂ ಸೇರ್ಕೋಬೇಕು, ಉಪ್ಪು ಮತ್ತು ಖಾರನೂ ಎಲ್ಲ ಕಡೆನೂ ಸೇರ್ಕೋಬೇಕು, ಜೀರಿಗೆ ಎಲ್ಲ. ಸೊ ಹಾಗಾಗಿ ನಿಧಾನಕ್ಕೆ ಒಂದು 10 ನಿಮಿಷದಷ್ಟೇ ಆಯ್ತೇನಪ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ದೊಡ್ಡ ಬ್ರೇಷನ್ ಏನಾದರೂ ಇಟ್ಕೊಂಡಿದ್ರೆ ಈಸಿ ಆಗಿಬಿಡೋದು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ನಾನು ಚಿಕ್ಕ ಪಾತ್ರೆ ಚಿಕ್ಕದೇನಲ್ಲ ಪಾತ್ರೆ, ಬಟ್ ಈ ರೀತಿ ರೌಂಡ್ ಇರೋ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಇಂಥವಕ್ಕೆಲ್ಲ ಬ್ರೇಷನ್ನೇ ಬೆಟರ್ ಅನಿಸುತ್ತೆ ನೀಟಾಗಿ ಕಲಿಸ್ಕೊಳ್ಳೋದಕ್ಕೆ. ಆ ರೀತಿ ಸ್ಪೂನಲ್ಲಿ ಕಲಿಸೋದ್ಕಿಂತ ಕೈಯಲ್ಲಿ ಕಲಿಸ್ಕೊಂಡ್ರೆ ಬೆಟರ್ ಅಂತ ಅಂದ್ಬಿಟ್ಟು ನೀಟಾಗಿ ಕೈಯಲ್ಲಿ ಎಲ್ಲದನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡೆ. ಆನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಂಡೆ. ಹಿಟ್ಟನ್ನು ತುಂಬ ಗಟ್ಟಿಯಾಗಿಯೂ ಕಲಿಸ್ಕೋಬಾರ್ದು, ತುಂಬ ತೆಳುವಾಗಿಯೂ ಕಲಿಸ್ಕೋಬಾರ್ದು, ಒಂದು ಮೀಡಿಯಮಲ್ಲಿ ಕಲಿಸ್ಕೋಬೇಕು. ಚಕ್ಲಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು 1/2 ಅವರ್ ಬಿಟ್ಟು ಆನಂತರ ಚಕ್ಲಿ ಮಾಡ್ಕೋತಾರೆ, ಸ್ವಲ್ಪ ನೆನ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಾನು ಅಷ್ಟೇ ಹಿಟ್ಟನ್ನೆಲ್ಲ ಕಲಿಸ್ಬಿಟ್ಟು
ಎಣ್ಣೆ ಕಾಯೋದಕ್ಕೆ ಇಟ್ಟು ಮತ್ತು ಅದು ಇದು ಪಾತ್ರೆ ಎಲ್ಲ ತೊಳ್ಕೊಳ್ಳೋದ್ರೊಳಗೆ ಅರ್ಧ ಗಂಟೆ ಆಗೇ ಹೋಯಿತು. ಸೊ ಆನಂತರ ಚಕ್ಲಿನ ಮಾಡಿಕೊಂಡೆ. ಕೆಲವರು ಗಂಟೆಗಟ್ಟಲೆ ಹಿಟ್ಟನ್ನು ನೆನೆಯೋದಕ್ಕೆ ಬಿಡ್ತಾರೆ, ನೆನೆಯೋಕ್ಕೆ ಬಿಟ್ಟು ಆನಂತರ ಚಕ್ಲಿನ ಮಾಡ್ಕೋತಾರೆ. ನಮ್ಮ ಅಜ್ಜಿ ಹೆಸ್ರು ಬೇಳೆನಲ್ಲೂ ಚಕ್ಲಿನ ಮಾಡ್ಕೊಳ್ಳೋದು. ಹೆಸ್ರು ಬೇಳೆನೂ ಅಷ್ಟೇ ಕುಕ್ಕರಲ್ಲಿ 1-2 ವಿಷಲ್ ಮಾಡಿಸಿದ್ರೆ ಸಾಕು, ಫುಲ್ಲು ಸ್ಮ್ಯಾಶಾಗಿ ಬೆಂದೋಗಿರುತ್ತಲ್ವ. ಸೊ ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚಕ್ಲಿನ ಮಾಡ್ಕೋತಾರೆ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಎಷ್ಟು ರೀತಿ ಬೇಕಾದರೂ ಚಕ್ಲಿನ ಮಾಡ್ಕೋಬಹುದು, ಅವ್ರವ್ರ ಅನುಕೂಲಕ್ಕೆ ತಕ್ಕನಾಗೆ. ನಮಗೆ ಯಾವ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಆ ರೀತಿ ಮಾಡ್ಕೊಳ್ಳೋದು. ಯಾವುದೇ ಹಿಟ್ಟನ್ನೇ ಆಗಲಿ ನೀಟಾಗಿ ನಾದ್ಕೊಂಡ್ರೇ ಅದು ಚೆನ್ನಾಗಿ ಬರೋ ಅಂಥದ್ದು. ಸೊ ಮಧ್ಯದಲ್ಲಿ ಒಡ್ಕೊಳಲ್ಲ, ನೀಟಾಗಿ ಬರುತ್ತೆ. ಸೊ ಹಾಗಾಗಿ ಹಿಟ್ಟನ್ನೆಲ್ಲ ಫುಲ್ ಕಲಸಿಟ್ಟು ಸ್ವಲ್ಪ ಸ್ವಲ್ಪನೇ ತೆಗೆದ್ಬಿಟ್ಟು ನೀಟಾಗಿ ನಾದಿ ತೆಗೆದಿಟ್ಕೋತಾ ಇದ್ದೀನಿ. ಎಲ್ಲ ಹಿಟ್ಟನ್ನು ಅಷ್ಟೇ ತೆಗೆದ್ಬಿಟ್ಟು ಈ ರೀತಿ ಒಂದೊಂದು ಉಂಡೆ ಮಾಡಿ ನಾದಿ ತೆಗೆದಿಟ್ಕೊಂಡೆ. ಈ ರೀತಿ ನೀಟಾಗಿ ನಾದ್ಕೊಂಡ್ರೇ ಉಪ್ಪು ಎಲ್ಲ ನೀಟಾಗಿ ಕರ್ಕೊಳೋದು, ಖಾರನೂ ಅಷ್ಟೇ ನೀಟಾಗಿ ಕರ್ಕೊಳೋದು. ಈ ಸಲ ಚಕ್ಲಿ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ನಮ್ಮ ಮನೇಲಿ ಎಲ್ಲರೂ ಹಂಗೆ ಅಂತಾಯಿದ್ರು, ಇಷ್ಟೊಂದು ಚಕ್ಲಿ ಹೆಂಗೆ ಮಾಡಿದೆ ಅಂದ್ಬಿಟ್ಟು. ಒಂದು ದಿನ ಫುಲ್ ಬರೀ ಚಕ್ಲಿ ಮಾಡೋದೇ ಆಯಿತು. ಊರಿಗೆ ಬೇರೆ ಹೊರಟಿದ್ನಲ್ವ, ಸೊ ಊರಿಗೂ ತಗೊಂಡೋಗೋದಿತ್ತು. ತಂಗಿ ಬೇರೆ ಬರ್ತಿದ್ಲು, ಅವಳಿಗೂ ಕೊಟ್ಟು ಕಳಿಸೋದಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ಕೋತಿದ್ದೇನೆ. ಫಸ್ಟೆಲ್ಲ ಒಂದು ಸೇರಿನಷ್ಟು ಮಾಡ್ಕೋತಿದ್ದೆ ಹಬ್ಬಕ್ಕಷ್ಟೇ. ಮತ್ತು ಅಪ್ಪ ಬಂದಿರೋರು ಅಪ್ಪಂಗೆ ಕೊಟ್ಟು ಕಳಿಸೋದಕ್ಕೆ ಅಂದ್ಬಿಟ್ಟು ಒಂದು ಸೇರಿನಷ್ಟು ಮಾಡ್ಕೋತಿದ್ದೆ. ಈ ಸಲ ಅಂತೂ ಒಂದು 3 ಸೇರಿನಷ್ಟು ಮಾಡಿದ್ದೀನಿ. ಊರಿಗೆ ಹೋಗಬೇಕು, ಹಬ್ಬ ಇನ್ನೊಂದು 2 ದಿನ ಇದೆ. ಊರಲ್ಲಿ ನಮ್ಮಪ್ಪ ಕಾರ್ ತೊಗೊಳಕ್ಕೆ ಮಾಡಿದ್ದಾರೆ, ಹ್ಯುಂಡೈ ಎಕ್ಸ್ಟರು. ಸೊ ಮಾರ್ನಮಿ ಹಬ್ಬದಷ್ಟ್ರೊಳಗೆ ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಟಿಪ್ಟೂರಲ್ಲೆಲ್ಲ ಆ ಟೈಮಲ್ಲಿ ಅಲ್ವಾ ಎಡೆ ಇಡೋದು ಹಿರಿಯವ್ರಿಗೆಲ್ಲ. ಸೊ ಆ ಟೈಮಲ್ಲಿ ತರೋದು ಅಂದ್ಕೊಂಡಿದ್ವಿ. ಬಟ್ ಅವಾಗೆಲ್ಲ ಹಿರಿಯವ್ರಿಗೆ ಎಡೆ ಹಿಡಿಯೋದು ತಿಥಿ ಟೈಮ್ ಅಂತ ಅಂದ್ಬಿಟ್ಟು ಆ ಟೈಮಲ್ಲಿ ತಗೋಬಾರ್ದು ಹೊಸ್ದಾಗಿ ವೆಹಿಕಲ್ಸ್ನ ಅಂತ ಯಾರು ಶಾಸ್ತ್ರದವ್ರು ಹೇಳಿದ್ರು ಅಂದ್ಬಿಟ್ಟು ಅವಾಗ ಬಿಟ್ಟು ಇವಾಗಲೇ ತಗೊಳ್ಳೋದಕ್ಕೆ ಅಂದ್ಬಿಟ್ಟು ಸಡನ್ ಪ್ಲ್ಯಾನ್ ಮಾಡಿದ್ದಾರೆ. ಈ ಲಕ್ಷ್ಮೀ ಪೂಜೆ ಗೌರಿ ಹಬ್ಬದ ಟೈಮಲ್ಲೆಲ್ಲ ಏನಾದ್ರು ಹಬ್ಬನ ನೀಟಾಗಿ ಮಾಡಬೇಕು ಅಂದ್ಕೋತಿರ್ತೀವಿ. ಏಕೆಂದರೆ ಲಕ್ಷ್ಮೀ ಪೂಜಿಸೋದು, ಗೌರಿ ಪೂಜೋದು ಅದೆಲ್ಲ ಇದು ಡಬಲ್ ಕೆಲಸ ಇರುತ್ತೆ. ಮೊದಲೇ ಪ್ರಿಪ್ರೇಷನ್ ಬೇಕೇ ಬೇಕಾಗುತ್ತೆ, ಬೇರೆ ಹಬ್ಬಗಳ ಥರ ಅಲ್ಲ. ಆವಾಗ ಈ ಥರ ಎಲ್ಲ ಕೆಲಸ ಏನಾದ್ರು ಇತ್ತು ಅಂತಂದರೆ ತುಂಬಾ ಹಿಂಸೆ ಆಗೋಗುತ್ತೆ. ಹಿಟ್ಟಂತೂ ತುಂಬಾ ಶುಭ್ರ ಆಗಿಬಿಟ್ಟು ತೆಗಿಯೋಕೆ ಆಗ್ತಿರ್ಲಿಲ್ಲ, ಅಷ್ಟೊಂದು ಶುಭ್ರ ಆಗಿಬಿಟ್ಟಿತ್ತು. ಆನಂತರ ಇನ್ನೊಂದು ಸ್ವಲ್ಪ ಹಾಗೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೊಂಡು ರುಚಿ ಎಲ್ಲ ಕರೆಕ್ಟಾಗಿತ್ತು. ಬಟ್ ಶುಭ್ರ ತುಂಬಾ ಆಗಿತ್ತು. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿ ಮತ್ತು ಎಕ್ಸ್ಟ್ರಾ ಕಲಸಿಟ್ಕೊಂಡೆ. ಆನಂತರ ಚೆನ್ನಾಗಿಯೇ ಬಂತು ಚಕ್ಲಿ. ಸೊ ಒಬ್ಬಳೇ ಆಗಿರೋದ್ರಿಂದ ಈ ರೀತಿ ರೌಂಡೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಪೂಜೆಗೆ ಎಷ್ಟು ಬೇಕೋ ಅಷ್ಟು ರೌಂಡಾಗಿ ಮಾಡಿಕೊಂಡು 1-2 ಇಬ್ಬೆಯಷ್ಟು ಇನ್ನೆಲ್ಲದನ್ನು ಡೈರೆಕ್ಟಾಗಿ ಎಣ್ಣೆ ಒಳಗೇ ಹಾಕ್ಬಿಟ್ಟು ತೆಗ್ದಿದ್ದೀನಿ. ಚಿಕ್ಕ ಬಿಲ್ಲೆ ಎಲ್ಲ ಮಾಡ್ಕೊಂಡು ಕೂತಿದ್ರೆ ನಿಜವಾಗ್ಲೂ ಆಗ್ತಾನೆ ಇರಲಿಲ್ಲ. ತುಂಬಾ ಇದ್ದಿದ್ದರಿಂದ ಈ ಥರ ಕೆಲಸ ಮಾಡಬೇಕು ಅಂದರೆ ಮನೇಲಿ ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ. ಯಾರಾದರೂ ಹೆಲ್ಪಿಗಿದ್ರೇ ಈ ಥರದ ಕೆಲಸಗಳು ಮಾಡ್ಕೊಳ್ಳೋದಕ್ಕಾಗೋದು. ಸೊ ಹಾಗಾಗಿ ಎಲ್ಲದನ್ನು ಬಿಲ್ಲೆನೇ ಮಾಡ್ಕೊಂಡು ಕೂತ್ಕೊಳ್ಳಲಿಲ್ಲ. ಈ ರೀತಿ ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಕೊಂಡು ಚಕ್ಲಿನ ಮಾಡಿಕೊಂಡೆ. ಇಷ್ಟು ಮಾಡಿಕೊಂಡ್ರೇ ಬೆಳಗ್ಗೆಯಿಂದ ಸಂಜೆ ತನಕ ಆಯಿತು ಚಕ್ಲಿ ಮಾಡೋದಂತೂ. ಕೆಲವರಂತೂ ಹಬ್ಬಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಮಾಡ್ಕೊಂಡಿರ್ತಾರೆ. 1 ಪಾವು 2 ಪಾವು 3 ಪಾವು ಇಷ್ಟು ಮಾಡ್ಕೊಂಡಿರ್ತಾರೆ. ಆನಂತರ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ. ಬಟ್ ನಾನೆಲ್ಲದನ್ನು ಒಟ್ಟಿಗೆ ಕೂತ್ಕೊಂಡು ತುಂಬಾ ರಿಸ್ಕ್ ಆಗೋಯಿತು ನನಗಂತೂ. ಅಷ್ಟೊಂದು ಕಷ್ಟಪಟ್ಟಿದ್ದಕ್ಕೆ ಚಕ್ಲಿ ಅಂತೂ ಚೆನ್ನಾಗಿಯೇ ಬಂತು. ನಾನಂತೂ ಚಕ್ಲಿನ ಇದೇ ರೀತಿಯೇ ಮಾಡ್ಕೊಳ್ಳೋದು. ನನಗೆ ಗೊತ್ತಿರೋ ಹಾಗೆ 3-4 ಥರದಲ್ಲಿ ಚಕ್ಲಿನ ಮಾಡ್ಕೋತಾರೆ. ಮೈದಾ ಹಿಟ್ಟು ಹಾಕ್ಬಿಟ್ಟು ಮಾಡ್ಕೋತಾರೆ, ಹೆಸ್ರು ಬೇಳೆ ಹಾಕ್ಬಿಟ್ಟು ಮಾಡ್ಕೋತಾರೆ, ಇಲ್ಲ ಉದ್ದಿನ ಬೇಳೆ ಅಕ್ಕಿ ಹಿಟ್ಟು ಅಕ್ಕಿ ಇದ್ರೊಳಗೆ ಮಿಲ್ ಮಾಡಿಸ್ಕೊಂಬಂದು ಆ ರೀತಿಯೂ ಮಾಡ್ಕೋತಾರೆ. ಬಟ್ ನಾನು ಮಾಡ್ಕೊಳ್ಳೋದು ಮಾತ್ರ ಇದೇ ಥರನೇ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಇದೇ ರೀತಿ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬಹುದು. ಇದಕ್ಕೆ ಮೊದಲೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಏನಿಲ್ಲ. ಮನೇಲಿ ಅಕ್ಕಿ ಹಿಟ್ಟಿದ್ರೆ ಸಾಕು, ಈ ರೀತಿ ಮಾಡ್ಕೋಬಹುದು. ತುಂಬಾ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಒಂದು ಸಲ ಟ್ರೈ ಮಾಡಲೇಬಹುದು. ಟೇಸ್ಟ್ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಡೇನೇ ತಿಪ್ಟೂರಿಗೆ ಹೋದ್ವಿ. ಭಾನುವಾರ ಕಾರ್ ಡೆಲಿವರಿ ಇತ್ತು. ಸೊ ಹ್ಯುಂಡೈ ಎಕ್ಸ್ಟರ್ ತಗೊಂಡ್ವಿ, ತಿಪ್ಟೂರಲ್ಲೇ ತಗೊಂಡ್ವಿ. ನಮ್ಮ ಡ್ರೀಮ್ ಕಮ್ ಟ್ರೂ ಅಂತಲೇ ಹೇಳ್ಬೋದು. ನಾವು ನಮ್ಮ ಗಂಡದಿರ ಮನೇಲಿ ಯಾವ ಥರದ್ದು ಏನೇ ತಗೊಂಡಿದ್ರು ನಮ್ಮ ಅಪ್ಪ ಅಮ್ಮ ತಗೋತಾರೆ ಅಂತಂದರೆ ನಿಜವಾಗ್ಲೂ ಅದು ನಮ್ಮ ಸ್ವಂತ ಅನಿಸೋಗ್ಬಿಡುತ್ತೆ. ಸೊ ನಾನು ನಿಜವಾಗ್ಲೂ ಅಷ್ಟೇ ಖುಷಿ ಆಯಿತು.
ನಾವು ತಗೊಂಡಷ್ಟೇ ಖುಷಿ ಆಯಿತು. ಏನೇ ಅಂದರೂ ಅಪ್ಪನ ಮನೆ ತವ್ರ ಮನೆ ಅಂತಂದರೆ ಹೀಗೆ ಅಲ್ವಾ. ಸೊ ಕಾರ್ ಪೂಜೆನೆಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಅಣ್ಣದಿರೆಲ್ಲ ಬಂದಿದ್ದರು ಪೂಜೆಗೆ, ಕಾರ್ ಡೆಲಿವರಿಗೆ. ಸೊ ಕಾರ್ ಡೆಲಿವರಿ ತೊಗೊಂಡು ಸ್ವೀಟೆಲ್ಲ ತಂದು ಶೋರೂಮ್ನವ್ರಿಗೆ ಮತ್ತು ಜೊತೆಗೆ ಬಂದಿದ್ರಲ್ವ ಅವರಿಗೆಲ್ಲ ಕೊಟ್ಟು ಸ್ವೀಟ್ ತಿಂದು ಹೋಟೆಲಿಗೆ ಹೋಗಿ ನಂತರ ಮಧ್ಯಾಹ್ನದಷ್ಟರಲ್ಲಿ ಮನೆಗೆ ಹೋದ್ವಿ. ನಂತರ ಸಂಜೆ ಊರಲ್ಲಿ ಪೂಜೆ ಇತ್ತು ದೇವಸ್ಥಾನದ ಹತ್ರ. ನಮ್ಮೂರಲ್ಲಿ ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿ ಇರೋದ್ರಿಂದ ಯಾರೇ ಏನೇ ವೆಹಿಕಲ್ಸ್ ತಗೊಂಡ್ರು ಸಂಜೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ದೇವಸ್ಥಾನದ ಹತ್ರ ವೆಹಿಕಲ್ ತಗೊಂಡೋಗಿ ಪೂಜೆ ಮಾಡಿಸಿ ಮತ್ತು ಅದಕ್ಕೆ ಪಲ್ಲಾರ ಎಲ್ಲ ಮಾಡಿಬಿಟ್ಟು ಹಂಚ್ತಾರೆ. ಸೊ ನಮ್ಮ ಅಪ್ಪಾಜಿನೂ ಸ್ವಲ್ಪ ಜನ ಬಳಕೆ ಜಾಸ್ತಿ, ಹಾಗಾಗಿ ನೈಟು ಪೂಜೆ ಇತ್ತು ದೇವಸ್ಥಾನದ ಹತ್ರ. ಸೊ ಊರಿನ ಜನ ಎಲ್ಲ ಬಂದಿದ್ದರು. ಕಾರಂತೂ ತುಂಬಾ ಚೆನ್ನಾಗಿದೆ ಅಂತ ಅಂದರು. ಸೊ ನಮ್ಮ ಫ್ಯಾಮಿಲಿಗೆ ಕರೆಕ್ಟಾಗಿದೆ ಈ ಕಾರು. ನಮ್ಮ ಅಪ್ಪನಿಗಂತೂ ಈ ಕಲರೇ ಬೇಕು ಅಂತ ಅಂದ್ಬಿಟ್ಟು ಎಕ್ಸ್ಟ್ರಾ ಒಂದು 15 ಡೇಸ್ ಆಯ್ತೇನೋ ಈ ಕಾರ್ ತರಿಸೋದಕ್ಕೆ. ಸೊ ಇದೇ ಕಲರ್ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡ್ರು. ಕಾರ್ಗೆ 9,70,000 ಆಯಿತು. ಸೊ ಕಾರನ್ನು ತೊಗೊಂಡ್ವಿ. ಬಟ್ ಟೈಮೇ ಸಾಕಾಗಲಿಲ್ಲ. ನೆಕ್ಸ್ಟ್ ಡೇನೇ ಜೇನುಕಲ್ ಸಿದ್ದಪ್ಪನ ಬೆಟ್ಟದಲ್ಲಿ 101 ಎಡೆ ಸೇವೆ ಇತ್ತು. ಆನಂತರ ಅದ್ರ ನೆಕ್ಸ್ಟ್ ಡೇಗೆ ಗೌರಿ ಹಬ್ಬ ಇದ್ದಿದ್ದರಿಂದ ನಮಗಂತೂ ಸ್ವಲ್ಪ ಫ್ರೀನೂ ಅನ್ನಿಸ್ಲಿಲ್ಲ. ಇದು ಕಾರ್ ತಂದಿದ್ದೀವಿ, ನಾವು ಖುಷಿ ಎಂಜಾಯ್ ಮಾಡೋದಕ್ಕೆ ಟೈಮ್ ಆಗಲಿಲ್ಲ. ಸೊ ಸಂಜೆ ಬಂದು 101 ಎಡೆ ಸೇವೆ ಮಾಡೋದಕ್ಕೆ ಅಂದ್ಬಿಟ್ಟು 101 ತಮಟದ ಉಂಡೆನೇ ಮಾಡ್ಕೋಬೇಕಿತ್ತು. ಸೊ 4 ಸೇರಿನಷ್ಟು ಅಕ್ಕಿನ ತೊಳೆದಾಕಿ ತಮಟನೆಲ್ಲ ಮಾಡಿಕೊಂಡು ಮತ್ತೆ ನೈಟು ದೇವಸ್ಥಾನದ ಹತ್ರಕ್ಕೆ ಹೋಗಿ ಕಾರ್ ಪೂಜೆನೆಲ್ಲ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ನೈಟ್ ಮಲಗಿದ್ದೆ 12 ಗಂಟೆ ಆಗಿತ್ತು. ಮತ್ತು ಬೆಳಗ್ಗೆ 3 ಗಂಟೆಗೆ ಎದ್ದು ಜೇನುಕಲ್ ಬೆಟ್ಟಕ್ಕೆ ಹೋಗೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಮನೆ ಬಿಟ್ಟಾಗಲೇ 5:30 ಆಯಿತು. ಸೊ ಜೇನುಕಲ್ ಬೆಟ್ಟದಕ್ಕೆ ಬಂದು ಬೆಟ್ಟನ ಹತ್ತಿ ಅಷ್ಟು ಬೇಗ ಮತ್ತು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನೆಲ್ಲ ಮುಗಿಸ್ಕೊಳ್ಳೋ ಅಷ್ಟರೊಳಗೆ 9 ಗಂಟೆ ಆಗೋಯಿತು. ಸೊ ಮೇಲ್ಗಡೆ ಎಲ್ಲ ಪೂಜೆನ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗೆ ಬಂದು ಮತ್ತು ಕೆಳಗೆಲ್ಲ ಪೂಜೆನ ಮುಗಿಸ್ಕೊಂಡು ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆ ಇರುತ್ತಲ್ವ. ಸೊ ಅಲ್ಲಿ ಊಟನ ಮುಗಿಸ್ಕೊಂಡು ದೇವಸ್ಥಾನದಿಂದ ಚಿಕ್ಕಮಂಗ್ಳೂರಿಗೆ ಹೊರಟಾಗಲೇ 1 ಗಂಟೆ ಆಗಿತ್ತು. ಮತ್ತು ಚಿಕ್ಕಮಂಗ್ಳೂರಿಗೆ ಬಂದ ತಕ್ಷಣವೇ ಮತ್ತೆ ಗೌರಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಶುರುವಾಯಿತು. ಸೊ ಸ್ವಲ್ಪನೂ ಟೈಮೇ ಸಿಗಲಿಲ್ಲ.
ರೆಸ್ಟ್ ಮಾಡೋದಕ್ಕೂ ತುಂಬಾ ಗಜಿಬಿಜಿಲಿ ಮಾಡ್ಕೊಂಡಂಗಾಯಿತು. ಏನೇ ಆದರೂ ಕಾರ್ ತಂದು ಪೂಜೆ ಮಾಡಿದ್ದು ಖುಷಿ ಅನ್ನಿಸ್ತು, ಜೇನ್ಕಲ್ ಸಿದ್ದಪ್ಪನ ಬೆಟ್ಟದಲ್ಲಿ ಪೂಜೆ ಮಾಡಿಸಿದ್ದು ಖುಷಿ ಅನ್ನಿಸ್ತು. ಯಾವುದೂ ಅಪೂರ್ಣ ಅನ್ನಿಸ್ಲಿಲ್ಲ, ಎಲ್ಲ ಸಂಪೂರ್ಣವಾಗಿಯೇ ಮಾಡ್ಕೊಂಡ್ವಿ. ನಮ್ಮ ತಂಗಿ ಪಾಪು ಹುಟ್ಟಿದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಹಾಗಾಗಿ 101 ಎಳೆ ಸೇವೆ ಮಾಡಿಸ್ತೀವಿ ಅಂದ್ಬಿಟ್ಟು ನಮ್ಮ ಅತ್ತೆಯವರು ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಆ ಹರಕೆನ 5 ವರ್ಷ ಆದಮೇಲೆ ತೀರಿಸ್ತಾ ಇದ್ದೀವಿ. ಎಲ್ಲರೂ ಕಾಮನ್ನಾಗಿ ಈ ಜೇನ್ಕಲ್ ಬೆಟ್ಟದ ಅಕ್ಕಪಕ್ಕ ಇರೋ ಹಳ್ಳಿಗಳವರೆಲ್ಲ 101 ಎಡೆ ಸೇವೆನ ಮಾಡ್ತಾರೆ. ಬಟ್ ಇತ್ತೀಚೆಗಂತೂ ಅಕ್ಕಿ ತಮಟೆ ಯಾರೂ ಮಾಡಲ್ವಂತೆ, ಕಡಲೆನ ತಂದುಬಿಟ್ಟು ಕಡಲೆ ತಮಟೆ ಎಲ್ಲ ಮಾಡ್ಕೋತಾರಂತೆ. ಬಟ್ ನಾವು ಹಾಗೇ ಮಾಡ್ಕೊಳ್ಳೋಣ ಅಂದರೆ ನಮ್ಮ ಅತ್ತೆ ಏನೇ ಮಾಡಿದ್ರು ಬಿಡಲಿಲ್ಲ. ಫಸ್ಟೆಲ್ಲ ಯಾವ ರೀತಿ ಮಾಡ್ತಿದ್ದೋ ಅದೇ ರೀತಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು 4 ಸೇರು ಅಕ್ಕಿನ ನೆನೆಸಿ ಅದರದ್ದು ತಮಟ ಮಾಡ್ಕೊಂಬಂದಿದ್ವಿ. 101 ತಮಟದುಂಡೆ, 101 ಬಾಳೆಹಣ್ಣು, 101 ವೀಳ್ಯದೆಲೆ, ಅಡಿಕೆ ಎಲ್ಲದನ್ನು ಇಟ್ಬಿಟ್ಟು ಪೂಜೆನ ಮಾಡ್ಕೊಂಡ್ವಿ. ಪೂಜೆನೂ ತುಂಬಾ ಚೆನ್ನಾಗಾಯಿತು, ನಮಗಂತೂ ತುಂಬಾ ಖುಷಿ ಆಯಿತು. ಸೊ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.